ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಭೂಮಿಯನ್ನು ಕಾನಿಸ್ಟೇಬಲ್ ಮಾಡಲು ಅಜಿತ್, ಶ್ರಾವಣ್ ಮತ್ತು ನಚ್ಚಿ ಪಾರ್ಕ್ನಲ್ಲಿ ಪೊಲೀಸ್ ಟ್ರೈನಿಂಗ್ ಆರಂಭಿಸ್ತಾರೆ. ಅಜಿತ್ ಮೊದಲು ಹಂತದ ಎಕ್ಸಸೈಸ್ಗಳು ಹೇಳಿಕೊಟ್ಟರೆ ಶ್ರಾವಣ್ ಸೆಕೆಂಡ್ ಲೆವೆಲ್ ಟ್ರೈನಿಂಗ್ ನಡೆಸಿ ಭೂಮಿಗೆ ಕಷ್ಟದ ಟಾಸ್ಕ್ ಕೊಡ್ತಾನೆ. ಇದರಲ್ಲಿ ಭೂಮಿ ಓಡುವಾಗ ಕಾಲು ಜಾರಿ ಬಿದ್ದಾಗ ಅಜಿತ್ ಹೀಗೆ ಬಿದ್ದರೆ ಕಾನ್ಸ್ಟೇಬಲ್ ಆಗಲ್ಲ, ಟೀ ಅಂಗಡಿಯಲ್ಲಿ ಟೀ ಮಾಡಬೇಕಾಗುತ್ತದೆ ಎಂದು ರೇಗಿಸ್ತಾನೆ. ಇದರಿಂದ ಸ್ಫೂರ್ತಿ ಪಡೆದ ಭೂಮಿ ಗಟ್ಟಿಯಾಗಿ ಎದ್ದು ನಿಂತು ಕಠಿಣವಾದ ಬೈಸೆಪ್ಸ್ ಎಕ್ಸರ್ಸೈಸ್ ಕೂಡ ಮಾಡಿ ಮುಗಿಸುತ್ತಾಳೆ. ಇತ್ತ ಅಜ್ಜಿ ಹೇಳಿದಂತೆ ಸಂಗೀತ ಜೊತೆ ವಾಕಿಂಗಿಗೆ ಹೋಗಿ ಬಂದ ದೇವಯಾನಿ ಮನಸ್ಸಿನಲ್ಲೇ ಅಜ್ಜಿಯ ಮೇಲೆ ಸಿಟ್ಟು ಮಾಡಿಕೊಳ್ತಾಳೆ. ಮಂಜು ಮದುವೆ ಆಗುವವರೆಗೂ ಮಾತ್ರ ನಿನ್ನಾಟ, ಆಮೇಲೆ ದೇವಯಾನಿ ಅಂದರೆ ಏನು ಅಂತ ತೋರಿಸ್ತೀನಿ ಎಂದು ಕೋಪಿಸಿಕೊಳ್ತಾಳೆ. ವಾಕಿಂಗ್ ಮುಗಿಸಿಕೊಂಡು ಮನೆಗೆ ಬರುವಾಗ ಭೂಮಿ ಅಜಿತ್ ನನ್ನ ಸಾಹೇಬ್ರೆ ಎಂದು ಕರೆಯುತ್ತಾಳೆ. ಇದನ್ನು ಕೇಳಿಸಿಕೊಂಡ ಲಿಂಗಮ್ಮಜ್ಜಿ, ಅವನು ನಿನಗೆ ಸಾಹೇಬ್ರು ಏಕೆ ಆಗ್ತಾರೆ, ಅಪ್ಪಾಜಿ ಅಲ್ವಾ ಎಂದು ಪ್ರಶ್ನಿಸಿ ಅನುಮಾನ ಪಡುತ್ತಾಳೆ. ಆಗ ಭೂಮಿ, ಅಜಿತ್ ಇಬ್ಬರು ಸೇರಿ ನಿಮಗೆ ವಯಸ್ಸಾಗಿ ಸರಿಯಾಗಿ ಕೇಳಿಸ್ತಿಲ್ಲ, ನಾನು ಅಪ್ಪಾಜಿ ಅಂತಲೇ ಹೇಳಿದ್ದು ಎಂದು ಸುಳ್ಳು ಹೇಳಿ ಅಜ್ಜಿಯನ್ನು ಸಮಾಧಾನ ಮಾಡ್ತಾರೆ. ಆದರೆ ಅಸಲಿ ಕತೆ ಶುರುವಾಗುವುದೇ ಅಡುಗೆ ಮನೆಯಲ್ಲಿ. ಟ್ರೈನಿಂಗ್ ಮುಗಿಸಿ ಬಂದ ಭೂಮಿ ಸೀರೆ ಉಟ್ಟು ಬೇಗ ಬೇಗ ಅಡುಗೆ ಮಾಡಲು ಹೋಗ್ತಾಳೆ. ಹಾಲಿನಲ್ಲಿ ಕೂತಿದ್ದ ಸಂಗೀತ ಲಿಂಗಮ್ಮಜ್ಜಿಯ ಮುಂದೆ ಭೂಮಿ ಕೈ ರುಚಿಯನ್ನು ತುಂಬ ಹೊಗಳುತ್ತಾಳೆ. ಇದನ್ನು ಕೇಳಿ ಖುಷಿಪಟ್ಟ ಅಜ್ಜಿ, ನಾನು ಅವಳು ಅಡುಗೆ ಮಾಡುವುದನ್ನು ನೋಡಿಯೇ ಇಲ್ಲ, ಈಗಲೇ ಹೋಗಿ ಮಾತನಾಡಿಸಿಕೊಂಡು ಬರ್ತೀನಿ ಎಂದು ಅಡುಗೆ ಮನೆ ಕಡೆ ಹೊರಡುತ್ತಾಳೆ. ಭೂಮಿ ತನ್ನ ಅಸಲಿ ಗೆಟಪ್ನಲ್ಲಿ ಇಲ್ಲದ ಕಾರಣ ಈಗ ಅಜ್ಜಿಗೆ ಸತ್ಯ ಗೊತ್ತಾಗಿ ಬಿಡುತ್ತದೆ. ಇಡೀ ಕುಟುಂಬವೇ ಗಾಬರಿಯಾಗುತ್ತದೆ. ಭೂಮಿ ಕೂಡ ಅಡುಗೆ ಮನೆಯಲ್ಲಿ ಟೆನ್ಷನ್ನಿಂದ ನಡುಗುತ್ತಾಳೆ. ಆದರೆ ಅಷ್ಟರಲ್ಲೇ ಅಜಿತ್, ನಚ್ಚಿ ಓಡಿ ಬಂದು ಅಜ್ಜಿಯನ್ನು ತಡೆದು ಹಾಲಿಗೆ ಕರೆದುಕೊಂಡು ಹೋಗಿ ದೊಡ್ಡ ಗಂಡಾಂತರವನ್ನು ತಪ್ಪಿಸ್ತಾರೆ. ಕೊನೆಯಲ್ಲಿ ಕುಳಿತಲ್ಲೇ ಕೂತು ಬೋರ್ ಆಗಿರುವುದರಿಂದ ಊರಿಗೆ ಹೋಗ್ತೇನೆ ಎಂದು ಅಜ್ಜಿ ಹಠ ಹಿಡಿಯುತ್ತಾಳೆ. ಆದರೆ ನಚ್ಚಿ ಮತ್ತು ಅಂಜು ಅವರ ಒಡವೆ ಪತ್ರ ಬರೆಸಿದ ತಕ್ಷಣ ಹೋಗುವಂತೆ ಅಜಿತ್ ಸಮಾಧಾನ ಮಾಡ್ತಾನೆ. ಒಟ್ಟಿನಲ್ಲಿ ಲಿಂಗಮ್ಮಜ್ಜಿಗೆ ಸತ್ಯ ತಿಳಿಯದಂತೆ ಭೂಮಿ, ಅಜಿತ್ ಮನೆಯವರೆಲ್ಲ ಹೇಗೋ ಸೇರಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.